ಸಹೋದರಿ ಆತ್ಮಹತ್ಯೆ, ತಂದೆಗೆ ಶಿಕ್ಷೆ, ಶಿ ಭೀಕರ ಬಾಲ್ಯ. ಮಾವೋ ವಿರೋಧಿಯ ಪುತ್ರ, ಮಾವೋ ಕಟ್ಟಿದ ಚೀನಾಗೆ ಅಧಿಪತಿ. 9 ಬಾರಿ ಸದಸ್ಯತ್ವ ಅರ್ಜಿ ತಿರಸ್ಕಾರ, ಈಗ ಇಡೀ ಚೀನಾಗೆ ಕಿಂಗ್. 16 ಲಕ್ಷ ಮಂದಿಗೆ ಶಿಕ್ಷೆ, ನ್ಯಾಯಾಧೀಶರಿಗೂ ಜೈಲು. ಹೇಗಿದೆ ಶಿ ದರ್ಬಾರ್? ಅದು 1966ರ ಟೈಮ್. ಚೀನಾದ ಆಗಿನ ಸರ್ವಾಧಿಕಾರಿ ಮಾವೋ ಝೆಡಾಂಗ್ ಅಥವಾ ಮಾವೋ ತ್ಸೆತುಂಗ್ ಚೀನಾದಲ್ಲಿ ಸಾಂಸ್ಕೃತಿಕ ಕ್ರಾಂತಿ ಅನ್ನೋ ಹೆಸರಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಕ್ತಪಾತ ನಡೆಸ್ತಾ ಇದ್ರು. ಬಂದೂಕಿನ ನಳಿಕೆಯಿಂದ ಶಕ್ತಿ ಬೆಳೆಯುತ್ತೆ ಅಂತ ನಂಬಿದ್ದ ಮಾವೋ ಚೀನಾದಲ್ಲಿ ವಿದ್ಯಾರ್ಥಿಗಳನ್ನೇ ಶಿಕ್ಷಕರ ವಿರುದ್ಧ ಎತ್ತಿ ಕಡಿಬಿಟ್ಟಿದ್ರು. ಚೀನಾದ ಇಡೀ ಸಂಸ್ಕೃತಿಯನ್ನೇ ಬದಲಿಸೋ ಕ್ರಾಂತಿಯನ್ನು ಮಾಡ್ತೀನಿ ಅಂತ ಹೊರಟಿದ್ರು. ಮಾವೋನ ಸಿದ್ಧಾಂತಕ್ಕೆ ವಿರುದ್ಧ ನಿಂತವರ ಕೊಲೆಗಳು ನಡೀತಾ ಇದ್ವು. ಇಂಥ ಟೈಮ್ನಲ್ಲಿ ಮಾವೋರ ಕಮ್ಯುನಿಸ್ಟ್ ಪಕ್ಷದಲ್ಲಿ ಉನ್ನತ ಸ್ಥಾನ ಹೊಂದಿದ್ದ ಶಿ ಜೋನ್ಶುನ್ ಅನ್ನೋ ವ್ಯಕ್ತಿ ಮಾವೋ ಆರಂಭ ಮಾಡಿದ್ದ ಸಾಂಸ್ಕೃತಿಕ ಕ್ರಾಂತಿಗೆ ವಿರೋಧ ವ್ಯಕ್ತಪಡಿಸಿದ್ರು. ಕಮ್ಯುನಿಸ್ಟ್ ಪಕ್ಷದ ತಪ್ಪುಗಳನ್ನು ನೇರವಾಗಿ ಖಂಡಿಸ್ತಾ ಇದ್ದ ಶಿ ಜೋನ್ಶುನ್ ಮಾವೋ ಕೆಂಗಣ್ಣಿಗೆ ಗುರಿಯಾಗಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರು. ಇತ್ತ ಬೀಜಿಂಗ್ನಲ್ಲಿದ್ದ ಶಿ ಜೋನ್ಶುನ್ರ ಮನೆಗೆ ನುಗ್ಗಿದ ಮಾವೋರ ಕಾಲಾಳುಗಳು ಮನೆಯನ್ನು ಧ್ವಂಸ ಮಾಡಿಬಿಟ್ರು. ದಾಳಿಕೋರರಿಂದ ಬೆಚ್ಚಿಬಿದ್ದ ಜೋನ್ಶುನ್ರ ಪುತ್ರಿ ಆತ್ಮಹತ್ಯೆ ಮಾಡಿಕೊಂಡ್ರು. ಜೋನ್ಶುನ್ರ ಪುತ್ರನನ್ನು 15ನೇ ವರ್ಷಕ್ಕೆ ಶಾಲೆ ಬಿಡಿಸಲಾಯಿತು. ಸಾರ್ವಜನಿಕವಾಗಿ ಮೆರವಣಿಗೆ ಮಾಡಿ ಅಪಮಾನ ಮಾಡಲಾಯಿತು. ಜೋನ್ಶುನ್ರ ಪತ್ನಿಯಿಂದ ಬಹಿರಂಗವಾಗಿ ನನ್ನ ಪತಿಯನ್ನು ತೊರೆದಿದ್ದೀನಿ ಅಂತ ಹೇಳಿಕೆ ಕೊಡಿಸಲಾಯಿತು. ಶಾಲೆ ಬಿಟ್ಟ ಜೋನ್ಶುನ್ರ ಪುತ್ರನನ್ನು ಶಾನ್ಜಿ ಪ್ರಾಂತ್ಯದ ಹಳ್ಳಿಯೊಂದರ ಗುಹೆಗೆ ಕಳಿಸಲಾಯಿತು. ಅಲ್ಲಿ ನೆಲ ಅಗಿ ಅಂತ ಕೆಲಸ ಕೊಡಲಾಯಿತು. ಕಮ್ಯುನಿಸ್ಟ್ ಪಕ್ಷದ ಉನ್ನತ ಅಧಿಕಾರಿಯಾಗಿದ್ದ ತನ್ನ ತಂದೆ ಜೋನ್ಶುನ್ ಮಾವೋ ವಿಚಾರಧಾರೆಗೆ ಎದುರು ನಿಂತಿದ್ದು ಈ ಬಾಲಕನ ಬಾಲ್ಯವನ್ನು ಬರ್ಬಾದ್ ಮಾಡಿತ್ತು. ಅಂದು ಅಪಮಾನಿತನಾಗಿ ಹಳ್ಳಿಯೊಂದರ ಗುಹೆ ಸೇರಿದ್ದ ಬಾಲಕ ಈಗ ಅದ್ಯಾವ ಮಟ್ಟಿಗೆ ಬೆಳೆದು ನಿಂತಿದ್ದಾನೆ ಅಂದರೆ ಇಂದು ಇಡೀ ಚೀನಾವೇ ಆತನ ಕಾಲಡಿಗೆ ಹೋಗಿದೆ. ಅಷ್ಟಕ್ಕೂ ಆತ ಯಾರು ಅಂದರೆ ಉತ್ತರ ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್. ಹೆಸರಿಗೆ ಮಾತ್ರ ಅಧ್ಯಕ್ಷ, ಅಸಲಿಗೆ ಸರ್ವಾಧಿಕಾರಿ. 3ನೇ ಬಾರಿಗೆ ಶಿ ಚೀನಾ ಅಧ್ಯಕ್ಷ. ಸದ್ಯ ಜಗತ್ತಲ್ಲಿ 69 ವರ್ಷದ ಶಿ ಜಿನ್ಪಿಂಗ್ ಅನ್ನೋ ವ್ಯಕ್ತಿ ಹೆಸರು ದೊಡ್ಡ ಸದ್ದು ಮಾಡ್ತಾ ಇದೆ. ಕಮ್ಯುನಿಸ್ಟ್ ಚೀನಾದ ಸ್ಥಾಪಕ ಮಾವೋ ಝೆಡಾಂಗ್ ಬಳಿಕ ಚೀನಾದ ಅತಿ ಶಕ್ತಿಶಾಲಿ ನಾಯಕ ಅಂತ ಈಗ ಶಿ ಜಿನ್ಪಿಂಗ್ ಅವರ ಪಟ್ಟಾಭಿಷೇಕ ಆಗಿ ಹೋಗಿದೆ. ಭಾನುವಾರದಿಂದ ಚೀನಾದ ರಾಜಧಾನಿ ಬೀಜಿಂಗ್ನಲ್ಲಿರೋ ಗ್ರೇಟ್ ಹಾಲ್ ಆಫ್ ದಿ ಪೀಪಲ್ ಆ ಜಾಗದಲ್ಲಿ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಮಹಾಸಭೆ ಅಥವಾ ಮಹಾ ಸಮ್ಮೇಳನ ನಡೀತಾ ಇದೆ. 1949ರಿಂದ ಇಲ್ಲಿ ತನಕ ಚೀನಾವನ್ನು ಏಕೈಕ ಪಕ್ಷ ಆಳ್ತಾ ಇದೆ. ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ 9,60,00,000 ಮೆಂಬರ್ಸ್ ಇದ್ದಾರೆ. 140 ಕೋಟಿಗೂ ಅಧಿಕ ಜನಸಂಖ್ಯೆ ಹೊಂದಿರೋ ಚೀನಾ ದೇಶಕ್ಕೆ ಕಳೆದ 73 ವರ್ಷಗಳಿಂದ ಕಮ್ಯುನಿಸ್ಟ್ ಪಕ್ಷವೇ ಅಧಿಪತಿ. 1921ರಲ್ಲಿ ಚೀನಾದ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆಯಾಗಿತ್ತು. ಅಂದಿನಿಂದ ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ಚೈನೀಸ್ ಕಮ್ಯುನಿಸ್ಟ್ ಪಕ್ಷದ ಕಾಂಗ್ರೆಸ್ ಅಥವಾ ಮಹಾಸಭೆ ನಡೆಯುತ್ತೆ. ಈಗ ನಡೀತಾ ಇರೋದು 20ನೇ ಮಹಾಸಭೆ. ಈ ಸಭೆಯಲ್ಲಿ ಚೀನಾದ ಕಮ್ಯುನಿಸ್ಟ್ ಪಕ್ಷದ 2,300 ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ. 1 ವಾರ ನಡೆಯೋ ಈ ಸಭೆಯಲ್ಲಿ 2,300 ಪ್ರತಿನಿಧಿಗಳು ಕಮ್ಯುನಿಸ್ಟ್ ಪಕ್ಷದ ಕೇಂದ್ರ ಕಮಿಟಿಗೆ 200 ಮೆಂಬರ್ಗಳನ್ನು ಆರಿಸ್ತಾರೆ. ಈ 200 ಸದಸ್ಯರ ಸೆಂಟ್ರಲ್ ಕಮಿಟಿ 25 ಸದಸ್ಯರ ಪಾಲಿಟ್ ಬ್ಯೂರೋವನ್ನು ಆಯ್ಕೆ ಮಾಡುತ್ತೆ. ಈ ಪಾಲಿಟ್ ಬ್ಯೂರೋದ 25 ಸದಸ್ಯರು ಸ್ಟ್ಯಾಂಡಿಂಗ್ ಕಮಿಟಿಯ ಮೆಂಬರ್ಗಳನ್ನು ಆರಿಸ್ತಾರೆ. 7 ಸದಸ್ಯರ ಈ ಸ್ಟ್ಯಾಂಡಿಂಗ್ ಕಮಿಟಿಯೇ ಚೀನಾದ ಅತ್ಯಂತ ಶಕ್ತಿಶಾಲಿ ಸಮಿತಿ. ಚೀನಾದ ಕಮ್ಯುನಿಸ್ಟ್ ಪಕ್ಷದ ಸ್ಟ್ಯಾಂಡಿಂಗ್ ಕಮಿಟಿ ಸದಸ್ಯರಲ್ಲೇ ಒಬ್ಬರು ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ, ಚೀನಾದ ಅಧ್ಯಕ್ಷ, ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಯ ಮಹಾದಂಡನಾಯಕ ಕೂಡ ಆಗ್ತಾರೆ. ಇದೀಗ ಶಿ ಜಿನ್ಪಿಂಗ್ ಕೈಯಲ್ಲೇ ಈ 3 ಅಧಿಕಾರಗಳಿವೆ. 2013ರಿಂದ ಚೀನಾದ ಅಧ್ಯಕ್ಷರಾಗಿರೋ ಶಿ ಜಿನ್ಪಿಂಗ್ ಇದೀಗ ನಿರಂತರ 3ನೇ ಬಾರಿಗೆ ಚೀನಾದ ಅಧ್ಯಕ್ಷ, ಸರ್ವಾಧಿಕಾರಿ. ಸದ್ಯ ನಡೀತಾ ಇರೋ ಸಭೆಯಲ್ಲಿ ಶಿ ಜಿನ್ಪಿಂಗ್ ಅವರಿಗೆ 3ನೇ ಬಾರಿಗೆ ಚೀನಾದ ಅಧ್ಯಕ್ಷ ಸ್ಥಾನ.
1992ರ ಬಳಿಕ ಚೀನಾದಲ್ಲಿ ಯಾವೊಬ್ಬ ಅಧ್ಯಕ್ಷರು 3ನೇ ಬಾರಿಗೆ ಚೀನಾದ ಅಧ್ಯಕ್ಷರಾಗಿ ಕೆಲಸ ಮಾಡಿಲ್ಲ. ಚೀನಾದಲ್ಲಿ ಒಬ್ಬರು 2 ಬಾರಿ ಮಾತ್ರ ಅಧ್ಯಕ್ಷರಾಗೋ ರೂಲ್ಸ್ ಇತ್ತು. ಆದ್ರೀಗ ಶಿ ಜಿನ್ಪಿಂಗ್ ಚೀನಾದ ಕಳೆದ 3 ದಶಕಗಳ ಇತಿಹಾಸವನ್ನು ಚೇಂಜ್ ಮಾಡ್ತಿದ್ದಾರೆ. 2018ರಲ್ಲಿ ಶಿ ಜಿನ್ಪಿಂಗ್ ಚೀನಾದ ಸಂವಿಧಾನಕ್ಕೇನೆ ತಿದ್ದುಪಡಿ ತಂದು ತಾವು ಎಷ್ಟು ಬಾರಿ ಬೇಕಾದರೂ ಅಧ್ಯಕ್ಷರಾಗುವಂತಹ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಶಿ ಜಿನ್ಪಿಂಗ್ ಸಾಯುವ ತನಕ ಅಧ್ಯಕ್ಷರಾಗಬಹುದು ಅಂತ ಚೀನಾ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಆಗಿದೆ. ಇದೀಗ ಯಾವುದೇ ವಿರೋಧ ಇಲ್ಲದೆ ಚೀನಾದ ಕಮ್ಯುನಿಸ್ಟ್ ಪಕ್ಷದ 20ನೇ ಸಮ್ಮೇಳನದಲ್ಲಿ ಶಿ ಜಿನ್ಪಿಂಗ್ 3ನೇ ಅವಧಿಗೂ ಅಧ್ಯಕ್ಷ ಅನ್ನೋ ಘೋಷಣೆ ಹೊಮ್ತಾ ಇದೆ. ಚೀನಾದ ಅಧ್ಯಕ್ಷ ಆಗೋದು ಅಂದರೆ ಶಾಸಕರು ಅಥವಾ ಸಂಸದರ ಬೆಂಬಲ ಪಡೆದು ಆಡಳಿತ ನಡೆಸುವುದಲ್ಲ. ಚೀನಾದ ಸರ್ವ ಅಧಿಕಾರವು ಅಧ್ಯಕ್ಷರ ಕೈಯಲ್ಲೇ ಇರುತ್ತೆ. ಹಾಗಾದರೆ ಅಂದು ಮಾವೋರ ಬೆಂಬಲಿಗರಿಂದ ಹಿಂಸೆ ಅನುಭವಿಸಿ ಗುಹೆ ಸೇರಿಕೊಂಡಿದ್ದ ಗುಹೆಗೆ ನೂಕಲ್ಪಟ್ಟಿದ್ದ ಶಿ ಜಿನ್ಪಿಂಗ್ ಚೀನಾದಲ್ಲಿ ಇಷ್ಟೊಂದು ದೊಡ್ಡ ನಾಯಕ ಆಗಿದ್ದು ಹೇಗೆ? ಪವರ್ ಅದನ್ನು ಹೇಗೆ ಅವರು ಗಳಿಸಿದ್ರು? ಇದಕ್ಕೆ ಉತ್ತರ ಶಿ ಜಿನ್ಪಿಂಗ್ರ ಬುದ್ಧಿಶಕ್ತಿ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅನ್ನೋ ಗಾದೆ ಮಾತನ್ನು ಜಿನ್ಪಿಂಗ್ ಅಕ್ಷರಶಃ ಪಾಲಿಸಿದ್ದಾರೆ. ಶಿ ಜಿನ್ಪಿಂಗ್ ಅವರ ತಂದೆ ಶಿ ಝೋಂಗ್ಕ್ಷುನ್ ಮಾವೋರ ತಪ್ಪುಗಳನ್ನು ಟೀಕಿಸಿ ವಿರೋಧ ಕಟ್ಕೊಂಡು ಒದ್ದಾಡಿದ್ರು. ಆದರೆ ಶಿ ಜಿನ್ಪಿಂಗ್ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಮೇಲೆ ಯಾವತ್ತೂ ದ್ವೇಷವನ್ನು ಪಬ್ಲಿಕ್ ಆಗಿ ತೋರಿಸೋಕೆ ಹೋಗಲೇ ಇಲ್ಲ. ಅಪ್ಪಂಗೆ ಹಂಗೆ ಮಾಡಿದ್ರು, ಇವ್ರಿಗೆ ಹಿಂಗೆ ಮಾಡಿದ್ರು ಅಂತ. ಜಿನ್ಪಿಂಗ್ ಮಾವೋರ ವಿರೋಧಿ ಝೋಂಗ್ಕ್ಷುನ್ರ ಮಗ ಅನ್ನೋ ಕಾರಣಕ್ಕೆ ಕಮ್ಯುನಿಸ್ಟ್ ಪಕ್ಷ ಆರಂಭದಲ್ಲಿ ಇವರಿಗೆ ಮೆಂಬರ್ಶಿಪ್ಪೇ ಕೊಟ್ಟಿರಲಿಲ್ಲ. 9 ಬಾರಿ ಅರ್ಜಿ ಹಾಕಿದ್ರೂ ಕೂಡ ಕಮ್ಯುನಿಸ್ಟ್ ಪಕ್ಷ ರಿಜೆಕ್ಟ್ ಮಾಡಿತ್ತು. ಆದರೆ ಛಲ ಬಿಡದೆ ಅದೇ ಕಮ್ಯುನಿಸ್ಟ್ ಪಕ್ಷಕ್ಕೆ ಅರ್ಜಿ ಹಾಕಿ ಸೇರೇ ಬಿಟ್ರು. 1976ರಲ್ಲಿ ಜೈ ಅಂತ ಕಮ್ಯುನಿಸ್ಟ್ ಪಾರ್ಟಿ ಸೇರೇ ಬಿಟ್ರು. ಅದೇ ವರ್ಷ ಮಾವೋ ಪ್ರಾಣವನ್ನು ಕಳ್ಕೊಂಡ್ರು. ಹಳ್ಳಿಯ ಗುಹೆಯಲ್ಲಿ ಇದ್ದಾಗಲೇ ಶಿ ಜಿನ್ಪಿಂಗ್ ಸಿಕ್ಕಾಪಟ್ಟೆ ಓದ್ತಾ ಇದ್ರು, ಸಿಕ್ಕಾಪಟ್ಟೆ ಅಧ್ಯಯನಶೀಲ ಆಗಿದ್ರು. ಹಳ್ಳಿ ವಾಸದ ಶಿಕ್ಷೆ ಮುಗಿಸಿದ ಬಳಿಕ ಕೆಮಿಕಲ್ ಎಂಜಿನಿಯರಿಂಗ್ ಪದವಿಯನ್ನು ಕೂಡ ಪಡೆದ್ರು. ಕಮ್ಯುನಿಸ್ಟ್ ಪಕ್ಷದ ಕಾಲಾಳು ಆಗಿ ದುಡಿಯೋಕೆ ಆರಂಭಿಸಿದ್ರು. ಜಿನ್ಪಿಂಗ್ ದೊಡ್ಡವರಾಗೋ ಹೊತ್ತಿಗೆ, ಅಂದರೆ ಪ್ರೌಢಾವಸ್ಥೆಗೆ ಬರೋ ಹೊತ್ತಿಗೆ ಚೀನಾದ ಕಮ್ಯುನಿಸ್ಟ್ ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿಬಿಟ್ಟಿದ್ವು. ಮಾವೋ ಡೆಂಗ್ ಸಾಲಿಗೆ ಶಿ 1949ರಲ್ಲಿ ಕಮ್ಯುನಿಸ್ಟ್ ಚೀನಾದ ಏಕಮೇವ ಚಕ್ರಾಧಿಪತಿಯಾಗಿದ್ದ ಮಾವೋ ಝೆಡಾಂಗ್ ಚೀನಾವನ್ನ ಬಡತನದ ಕೂಪಕ್ಕೆ ತಳ್ಳಿಬಿಟ್ಟಿದ್ರು ತಮ್ಮ ಮೂರ್ಖತನದ ನೀತಿಗಳಿಂದಾಗಿ. ಆದರೆ ಮಾವೋ ಚೀನಾ ಸಮಾಜದ ರಚನೆಯನ್ನು ಸಂಪೂರ್ಣ ಚೇಂಜ್ ಮಾಡಿಬಿಟ್ಟಿದ್ರು. ಮೊದಲು ಚೀನಾ ಒಂದು ಫ್ಯೂಡಲ್ ಸೊಸೈಟಿ ಆಗಿತ್ತು. ಅಂದರೆ ಒಂದಿಷ್ಟು ಮಂದಿ ದೊಡ್ಡ ದೊಡ್ಡ ಜಮೀನಿನ ಮಾಲೀಕರಾಗಿದ್ದರೆ ಉಳಿದವರು ಜಮೀನುಗಳಲ್ಲಿ ದುಡಿಯೋ ಜನ ಆಗಿದ್ರು. ಆದರೆ ಚೀನಾದ ಎಲ್ಲ ಭೂಮಿಯನ್ನು ರಾಷ್ಟ್ರೀಕರಣಗೊಳಿಸಿದ ಮಾವೋ ಎಲ್ಲರೂ ಸೇರಿ ಕೃಷಿ ಮಾಡೋ ಪದ್ಧತಿಯನ್ನು ಜಾರಿಗೆ ತಂದರು. ಯಾರಿಗೂ ಸ್ವಂತ ಭೂಮಿ ಹೊಂದೋ ಅವಕಾಶ ಕೊಡಲಿಲ್ಲ. ಮಾವೋ ಜಾರಿಗೆ ತಂದ ಗ್ರೇಟ್ ಲೀಪ್ ಫಾರ್ವರ್ಡ್ ಅನ್ನೋ ಯೋಜನೆ ಚೀನಾದಲ್ಲಿ ದೊಡ್ಡ ದುರಂತವನ್ನು ಸೃಷ್ಟಿ ಮಾಡಿತು. ಊಟ ಕೂಡ ಸಿಗದೆ ಲಕ್ಷ ಮಂದಿ ಪ್ರಾಣ ಕಳ್ಕೊಂಡ್ರು. ಇಂಥ ಮಾವೋ 1976ರಲ್ಲಿ ಉಸಿರು ಚೆಲ್ಲಿದ್ರು. ಈ ಮೂಲಕ ಚೀನಾ ಕಂಡ ಅತ್ಯಂತ ಪ್ರಬಲ ನಾಯಕನ ಯುಗ ಅಂತ್ಯ ಆಯಿತು. ಇಂದು ನೀವು ನೋಡ್ತಿರುವ ಆಧುನಿಕ ಚೀನಾದ ಇತಿಹಾಸ ಶುರುವಾಗಿದ್ದು 1978ರಿಂದ. 78ರಲ್ಲಿ ಚೀನಾದ ಅಧ್ಯಕ್ಷರಾದ ಡೆಂಗ್ ಶಾ오ಪಿಂಗ್ ಚೀನಾವನ್ನು ಹಣ ಗಳಿಸೋ ಯಂತ್ರ, ಮನಿ ಮಷಿನ್ ಮಾಡಿಬಿಟ್ರು. ಅಮೆರಿಕದೊಂದಿಗೆ ಸ್ನೇಹ ಸಂಬಂಧ ಬೆಳೆಸಿದ್ರು. ಚೀನಾದ ಮಾರುಕಟ್ಟೆಯನ್ನು ಜಗತ್ತಿನ ಬಂಡವಾಳ ಹೂಡಿಕೆದಾರರಿಗೆ ಓಪನ್ ಮಾಡಿಬಿಟ್ರು. ಚೀನಾ ಉತ್ಪಾದನಾ ಹಬ್ ಆಗೋಕೆ ಅಡಿಪಾಯ ಹಾಕಿದ್ರು. ಕಮ್ಯುನಿಸ್ಟ್ ತತ್ವಗಳನ್ನು ಬದಿಗಿಟ್ಟು ಚೀನಾದಲ್ಲಿ ಬಡತನ ದೊಡ್ಡ ಪ್ರಮಾಣದಲ್ಲಿ ನಿರ್ಮೂಲನೆ ಆಗಿದ್ದು ಡೆಂಗ್ ಶಾ오ಪಿಂಗ್ರ ನೀತಿಗಳಿಂದ. ಚೀನಾದಲ್ಲಿ ಆರ್ಥಿಕ ಸುಧಾರಣೆಗಳು ಆಗ್ತಾ ಇದ್ದ ಟೈಮ್ನಲ್ಲೇ ಶಿ ಜಿನ್ಪಿಂಗ್ ಅವರ ತಂದೆ ಶಿ ಝೋಂಗ್ಕ್ಷುನ್ ಚೀನಾದ ಉಪ ಪ್ರಧಾನ ಮಂತ್ರಿಯಾಗಿದ್ದರು. ಡೆಂಗ್ ಶಾ오ಪಿಂಗ್ ಅವರಿಗೆ ಜಿನ್ಪಿಂಗ್ ತಂದೆ ಹಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದರು. 1980ರಿಂದ 93 ತನಕ ಉಪ ಪ್ರಧಾನಿಯಾಗಿದ್ದ ಜಿನ್ಪಿಂಗ್ ತಂದೆಗೆ ಚೀನಾದ ಅಧ್ಯಕ್ಷ ಆಗೋಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಮಾವೋ ಮತ್ತು ಡೆಂಗ್ ಶಾ오ಪಿಂಗ್ ಇವರಿಬ್ರು ಕೂಡ ಚೀನಾ ಕಂಡ ಅತ್ಯಂತ ದೈತ್ಯ ನಾಯಕರು ಅಂತ ಗುರುತಿಸ್ಕೊಳ್ತಾರೆ ಇತಿಹಾಸದಲ್ಲಿ. ಇಬ್ರು ಕೂಡ ತದ್ವಿರುದ್ಧ ವಿಚಾರಧಾರೆ ಕಮ್ಯುನಿಸ್ಟ್ ಪಾರ್ಟಿಯ ಒಳಗೇನೆ, ಆದರೂ ಕೂಡ ಇಬ್ರು ಗ್ರೇಟ್ ಲೀಡರ್ಸ್ ಅಂತ ಚೀನಾದಲ್ಲಿ ಗುರುತಿಸ್ಕೊಳ್ತಾರೆ. ಇಲ್ಲಿ ಮಾವೋ ತಮ್ಮದೇ ಹೆಸರಿನ ಸಿದ್ಧಾಂತವನ್ನು ಹೊಂದಿದ್ರು. ಮಾವೋ ಕಮ್ಯುನಿಸ್ಟರಲ್ಲೇ ಮಾವೋ ಅಂತ. ಡೆಂಗ್ ಕೂಡ ತಮ್ಮ ಹೆಸರಿನ ಸಿದ್ಧಾಂತವನ್ನು ಹೊಂದಿದ್ರು. ಇಬ್ಬರು ತಮ್ಮ ಸಿದ್ಧಾಂತಗಳನ್ನು ಚೀನಾದ ಸಂವಿಧಾನಕ್ಕೆ ಸೇರಿಸಿದ್ರು. ಇದೀಗ ಈ ಇಬ್ಬರನ್ನ ಮೀರಿಸಿ ಬೆಳೀತಾ ಇರೋ ಶಿ ಜಿನ್ಪಿಂಗ್ ಕೂಡ ತಮ್ಮ ಹೆಸರಿನ ಸಿದ್ಧಾಂತವನ್ನು ಬರ್ಕೊಂಡಿದ್ದಾರೆ. 2017ರಲ್ಲಿ ನಡೆದಿದ್ದ ಚೀನಾದ ಕಮ್ಯುನಿಸ್ಟ್ ಪಕ್ಷದ 19ನೇ ಮಹಾಸಭೆಯಲ್ಲಿ ಚೀನಾ ಸಂವಿಧಾನಕ್ಕೆ ಹೊಸ ಯುಗಕ್ಕೆ ಶಿ ಜಿನ್ಪಿಂಗ್ ಅವರ ಚೀನಿ ಮಾದರಿಯ ಸಮಾಜವಾದ ಅನ್ನೋ ಸಿದ್ಧಾಂತವನ್ನು ಸೇರಿಸಲಾಗಿತ್ತು. ಈ ಮೂಲಕ ಜಿನ್ಪಿಂಗ್ ಮಾವೋ ಮತ್ತು ಡೆಂಗ್ ಅವರ ಸಾಲಿಗೆ ಸೇರಿದರು. ಅದ್ಯಾವ ರೀತಿ ಮಾವೋರನ್ನು ಪ್ರಶ್ನೆ ಮಾಡೋರು ಚೀನಾದಲ್ಲಿ ಇರಲಿಲ್ವೋ
ಅದೇ ರೀತಿ ಈಗ ಶಿ ಜಿನ್ಪಿಂಗ್ ಅವರನ್ನು ಪ್ರಶ್ನೆ ಮಾಡೋರು ಕೂಡ ಚೀನಾದಲ್ಲಿ ಇಲ್ಲ, ಪ್ರಶ್ನೆ ಮಾಡಿದ್ರು ಕೂಡ ಇದ್ದವರೂ ಇಲ್ಲ ಆಗ್ತಾರೆ. ಆ ರೀತಿಯ ವಾತಾವರಣ ಇದೆ. ಭ್ರಷ್ಟಾಚಾರ ಅಸ್ತ್ರ, 47 ಲಕ್ಷ ವಿರೋಧಿಗಳ ದಮನ. ಕಮ್ಯುನಿಸ್ಟ್ ಪಕ್ಷದಲ್ಲಿ ಒಂದೊಂದೇ ಮೆಟ್ಟಿಲು ಹತ್ತಾ ಬಂದ ಶಿ ಜಿನ್ಪಿಂಗ್ 2000ನೇ ಇಸವಿಯಲ್ಲಿ ಚೀನಾದ ಫುಜಿಯಾ ಪ್ರಾಂತ್ಯದ ಗವರ್ನರ್ ಆಗಿದ್ರು. ಒಂದೇ 2007ರಲ್ಲಿ ಕಮ್ಯುನಿಸ್ಟ್ ಪಕ್ಷದ ಅತಿ ಶಕ್ತಿಶಾಲಿ ಸ್ಟ್ಯಾಂಡಿಂಗ್ ಕಮಿಟಿಯ ಮೆಂಬರ್ ಆದರು. ಆಗಲೇ ಶಿ ಜಿನ್ಪಿಂಗ್ ಚೀನಾದ ಅಧಿಪತಿಯಾಗೋದು ಖಾತ್ರಿಯಾಗಿತ್ತು. 2012ರಲ್ಲಿ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದ ಶಿ ಜಿನ್ಪಿಂಗ್ 2013ರಲ್ಲಿ ಅಧ್ಯಕ್ಷ ಗಾದಿಯನ್ನು ಅಲಂಕರಿಸಿದ್ರು. ಶಿ ಜಿನ್ಪಿಂಗ್ ಅಧಿಕಾರಕ್ಕೆ ಬಂದ ಬಳಿಕ ಆರಂಭ ಮಾಡಿದ ಮೊದಲ ಕೆಲಸ ಏನು ಗೊತ್ತಾ? ಎದುರಾಳಿಗಳ, ವಿರೋಧಿಗಳ ದಮನ. ಕಮ್ಯುನಿಸ್ಟ್ ಚೀನಾದಲ್ಲಿ ತುಂಬಿ ತುಳುಕ್ತಾ ಇದ್ದ ಭ್ರಷ್ಟಾಚಾರವನ್ನು ತಡೆಯೋಕೆ ಶಿ ಜಿನ್ಪಿಂಗ್ ಹೊಸ ಅಭಿಯಾನ ನಡೆಸಿದ್ರು. ಅಪ್ರಾಮಾಣಿಕರು, ಭ್ರಷ್ಟರು ಮತ್ತು ಅದಕ್ಷರನ್ನು ತೊಲಗಿಸೋಕೆ ಅಭಿಯಾನ ಅಂತ ಹೇಳಿದ್ರು. ಇದಕ್ಕೆ ಭ್ರಷ್ಟರ ಬೇಟೆಯ ಹೆಸರಲ್ಲಿ ತಮ್ಮ ರಾಜಕೀಯ ವಿರೋಧಿಗಳನ್ನು ಕೂಡ ಶಿ ಜಿನ್ಪಿಂಗ್ ಗಪ್ಚುಪ್ ಮಾಡಿದ್ರು. 2022ರ ಏಪ್ರಿಲ್ ತಿಂಗಳ ಹೊತ್ತಿಗೆ ಚೀನಾದಲ್ಲಿ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಬರೋಬ್ಬರಿ 47 ಲಕ್ಷ ಮಂದಿಯನ್ನು ತನಿಖೆಗೆ ಗುರಿ ಮಾಡಲಾಗಿದೆ. ಇದರಲ್ಲಿ ಮಾಜಿ ಮಂತ್ರಿಗಳು, ಉದ್ಯಮಿಗಳು, ಸೇನಾಧಿಕಾರಿಗಳು, ಕಮ್ಯುನಿಸ್ಟ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಕೂಡ ಸೇರಿದ್ದಾರೆ. ಈ ಪೈಕಿ ಶಿ ಜಿನ್ಪಿಂಗ್ ಸರ್ಕಾರ ಭರ್ತಿ 14 ಲಕ್ಷ ಮಂದಿಗೆ ಶಿಕ್ಷೆ ಕೊಡಿಸಿದೆ. 14 ಲಕ್ಷ. ಈ ಪೈಕಿ ಹಲವು ಪೊಲೀಸ್ ಅಧಿಕಾರಿಗಳು, ನ್ಯಾಯಾಧೀಶರಿಗೂ ಶಿಕ್ಷೆ ಆಗಿದೆ. ಜಗತ್ತಿನ 3ನೇ ಅತಿ ದೊಡ್ಡ ದೇಶವಾಗಿರೋ ಚೀನಾದಲ್ಲಿ 31 ಪ್ರಾಂತ್ಯಗಳಿವೆ. ಈ ಪೈಕಿ 27 ಪ್ರಾಂತ್ಯಗಳ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿಗಳು ಶಿ ಜಿನ್ಪಿಂಗ್ ಆಪ್ತರೇ ಆಗಿದ್ದಾರೆ. ಚೀನಾದ ಕಮ್ಯುನಿಸ್ಟ್ ಪಕ್ಷದ ಪ್ರಾಂತೀಯ ಸ್ಟ್ಯಾಂಡಿಂಗ್ ಕಮಿಟಿಗಳಲ್ಲಿ ಒಟ್ಟು 281 ಮೆಂಬರ್ಸ್ ಇದ್ದಾರೆ. ಈ ಎಲ್ಲರೂ ಕೂಡ ಶಿ ಜಿನ್ಪಿಂಗ್ ಅವರ ಭಕ್ತರೇ. ಇದೊಂಥರ ಪೂರಾ ಮೇರಾ ಹೇ ಅಂತ KGFನಲ್ಲಿ ರಾಕಿ ಬಾಯ್ ಹೇಳ್ತಾರಲ್ಲ, ಆ ರೀತಿ ಚೀನಾದ ರಾಕಿ ಬಾಯ್, ಇದು ಜಿನ್ಪಿಂಗ್ ಬಾಯ್. ಅಂದಹಾಗೆ ಸೇನೆಯ ಎಲ್ಲ ಪ್ರಮುಖ ಹುದ್ದೆಗಳಲ್ಲೂ ಶಿ ನಿಷ್ಠಾವಂತರೇ ಇದ್ದಾರೆ. ಇಡೀ ಚೀನಾದ ಆಡಳಿತ ಯಂತ್ರವನ್ನೇ ಜಿನ್ಪಿಂಗ್ ತಮ್ಮ ಕೈಯಲ್ಲಿ ಭದ್ರವಾಗಿಟ್ಕೊಂಡಿದ್ದಾರೆ. ಚೀನಾದ ಆಡಳಿತದ ಎಲ್ಲ ಅಂಗಗಳಲ್ಲೂ ಜಿನ್ಪಿಂಗ್ ತಮ್ಮ ಪರ ಇರೋರನ್ನು ಇನ್ಸ್ಟಾಲ್ ಮಾಡಿದ್ದಾರೆ, ಸೇರಿಸಿಬಿಟ್ಟಿದ್ದಾರೆ. ಶಕ್ತಿಶಾಲಿಯಾಗಿದ್ದಾರೆ ತಾವು ಕೂಡ ಮೂಲಕ. ಚೀನಾ ಸರ್ಕಾರಿ ಮೀಡಿಯಾಗಳಿಗೂ ಜಿನ್ಪಿಂಗ್ ಮೂಗುದಾರ ಹಾಕಿ ಕೈಲಿಟ್ಕೊಂಡಿದ್ದಾರೆ. ನಿಮ್ಮ ಸರ್ನೇಮ್ ಕೂಡ ಕಮ್ಯುನಿಸ್ಟ್ ಪಕ್ಷ, ಹೀಗಾಗಿ ನೀವು ಪಾರ್ಟಿಯ ದಾರಿಯಲ್ಲೇ ನಡಿಬೇಕು ಅಂತ ಶಿ ಜಿನ್ಪಿಂಗ್ ಚೀನಾದ ಸರ್ಕಾರಿ ಮಾಧ್ಯಮಗಳಿಗೆ ನೇರವಾಗಿ ಹೇಳಿದ್ದಾರೆ. ಈ ಮೂಲಕ ತಮ್ಮನ್ನು ಕಮ್ಯುನಿಸ್ಟ್ ಪಕ್ಷದ ಅತಿದೊಡ್ಡ ನಾಯಕ ಅಂತ ಸಾಬೀತು ಮಾಡಿದ್ದಾರೆ. ಸರ್ಕಾರ, ಸೇನೆ, ಜನ, ಶಿಕ್ಷಣ, ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಕೇಂದ್ರ ಎಲ್ಲವನ್ನ ಪಕ್ಷವೇ ಮುನ್ನಡೆಸ್ತದೆ, ಎಲ್ಲವನ್ನ ಪಕ್ಷವೇ ಆಳುತ್ತೆ ಅಂತ ಶಿ ಜಿನ್ಪಿಂಗ್ ಅನೌನ್ಸ್ ಮಾಡಿದ್ದಾರೆ. ಮಾವೋ ಝೆಡಾಂಗ್ ಅಂತ್ಯದ ಬಳಿಕ ಚೀನಾದಲ್ಲಿ ಸಾಮೂಹಿಕ ನಾಯಕತ್ವ ಇತ್ತು. ಚೀನಾದ ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯು ಪಕ್ಷದ ಸ್ಟ್ಯಾಂಡಿಂಗ್ ಕಮಿಟಿಯ ಸದಸ್ಯರಲ್ಲಿ ಒಬ್ಬ ಆಗಿರ್ತಾರೆ. ಸ್ಟ್ಯಾಂಡಿಂಗ್ ಕಮಿಟಿಯ ಸದಸ್ಯರಿಗೂ ಮತ್ತು ಪ್ರಧಾನ ಕಾರ್ಯದರ್ಶಿಗೂ ಸಮಾನ ಅಧಿಕಾರ ಇರುತ್ತೆ. ಪ್ರಧಾನ ಕಾರ್ಯದರ್ಶಿ ಸಮಾನರಲ್ಲಿ ಮೊದಲಿಗ ಅಷ್ಟೇ ಅಂತ ಈ ಮೊದಲು ಪರಿಗಣಿಸಲಾಗ್ತಾ ಇತ್ತು, ಫಸ್ಟ್ ಅಮಾಂಗ್ ದಿ ಈಕ್ವಲ್ಸ್ ಅಂತ. ಆದರೆ ಶಿ ಜಿನ್ಪಿಂಗ್ ಇದನ್ನು ಚೇಂಜ್ ಮಾಡಿದ್ದಾರೆ. ತಾವು ಹೊಂದಿರೋ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಸುಪ್ರೀಂ ಲೀಡರ್ ಮಟ್ಟಕ್ಕೆ ಏರಿಸಿದ್ದಾರೆ. ಈಗ ಶಿ ಜಿನ್ಪಿಂಗ್ ಕೇವಲ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮತ್ತು ಚೀನಾ ಅಧ್ಯಕ್ಷ ಮಾತ್ರ ಅಲ್ಲ, ಶಿ ಜಿನ್ಪಿಂಗ್ ಈಗ ಚೀನಾದ ಸುಪ್ರೀಂ ಲೀಡರ್, ಅಂದರೆ ಸರ್ವೋಚ್ಚ ನಾಯಕ. ಒನ್ ಮ್ಯಾನ್ ಶೋ, ಶಿ ಸ್ವಂತ ಬ್ರ್ಯಾಂಡ್. ಚೀನಾದಲ್ಲಿ ಸದ್ಯ ಒನ್ ಮ್ಯಾನ್ ಶೋ ನಡೀತಾ ಇದೆ, ಅದು ಶಿ ಶೋ. ಅಧಿಕಾರಕ್ಕೆ ಬಂದ ತಕ್ಷಣವೇ ಶಿ ತಮ್ಮನ್ನ ಶಿ ದಾದಾ ಅಂತ ಬಿಂಬಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಚೀನಾದಲ್ಲಿ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನಿಗೆ ಸಲುಗೆಯಿಂದ, ಪ್ರೀತಿಯಿಂದ ದಾದಾ ಅನ್ನೋ ಪದವನ್ನು ಬಳಸ್ತಾರೆ. ಇಲ್ಲೂ ಬಳಸ್ತಾರಲ್ಲ ಸ್ವಾಮಿ, ದಾದಾ, ದಾದಾಗಿರಿ, ನಿನ್ನದು ದಾದಾನ. ಗಂಗೂಲಿಗೆ ಬಂಗಾಳದ ದಾದಾ ಅಂತೆಲ್ಲ ಕರೆಯಲ್ವಾ, ನೋಡಿ ಚೀನಾದಲ್ಲೂ ದಾದಾ ಅಂತ ಯೂಸ್ ಮಾಡ್ತಾರಂತೆ. ಅದು ನೀವು ಗೂಗಲಲ್ಲಿ ಚೆಕ್ ಮಾಡೋಕ್ಕೆ ಹೋಗೋದು, ಆಮೇಲೆ ಚೀನಿಯರು ಅದನ್ನು ಯಾವ ಸೌಂಡ್ ಆಚೆ ಬರೋ ಥರ ಪ್ರೊನೌನ್ಸ್ ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ, ಬಟ್ ಹಂಗೆ ಕರೀತಾರಂತೆ. ಇರಲಿ, ಅದನ್ನು ಮುಂದಕ್ಕೆ ಹೋಗೋಣ. ಈಗ ಚೀನಾ ಜನರ ದಾದಾ ಆದ ರೀತಿ ಜಿನ್ಪಿಂಗ್ ಇಂದು ಚೀನಾದ ಅತಿ ದೊಡ್ಡ ರೂಲರ್ ಆಗಿದ್ದಾರೆ. ಮಾವೋ ಸಾಂಸ್ಕೃತಿಕ ಕ್ರಾಂತಿ ಮೂಲಕ ಚೀನಾದ ಪ್ರಶ್ನಚಿತ ನಾಯಕ ಆಗಿದ್ರು. ಇದೀಗ ಶಿ ಕೂಡ ಮಾವೋ ಹಾದಿಯನ್ನು ಹಿಡಿದಿದ್ದಾರೆ. ಶಿ ಜಿನ್ಪಿಂಗ್ ತಮ್ಮನ್ನು ತಾವು ಚೀನಿಯರ ಮನಸ್ಸಲ್ಲಿ ದೇವರಂತೆ ಪ್ರತಿಷ್ಠಾಪನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತಾವು ಬಾಲಕನಾಗಿದ್ದಾಗ ಹಳ್ಳಿಯಲ್ಲಿ ಕೆಲಸ ಮಾಡಿದ್ರು ಅನ್ನೋ ವಿಚಾರವನ್ನು ದೊಡ್ಡದಾಗಿ ಪ್ರಚಾರ ಮಾಡಿಕೊಂಡಿದ್ದಾರೆ. ಈಗಾಗಲೇ ಚೀನಾದ ಮಕ್ಕಳು ಓದುವ ಪಠ್ಯ ಪುಸ್ತಕದಲ್ಲೂ ಕೂಡ ಶಿ ಜಿನ್ಪಿಂಗ್ ಅವರ ಸಿದ್ಧಾಂತದ ಕುರಿತು ಪಾಠ ಕಲಿತಾ ಇದ್ದಾರೆ. ಹೀಗಾಗಿ ಶಿ ಚೀನಾದ ಪುಟ್ಟ ಮಗುವಿನ ಬ್ರೈನ್ಗೂ ಕೂಡ ಸುಲಭವಾಗಿ ನುಗ್ಕೊಂಡು ಸೇರ್ಕೊಳ್ತಾ ಇದ್ದಾರೆ. ಬೀಜಿಂಗ್ನ ಪ್ರತಿಷ್ಠಿತ ಪೇಕಿಂಗ್ ಯೂನಿವರ್ಸಿಟಿ ಸೇರಿದಂತೆ ಚೀನಾದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಶಿ ಜಿನ್ಪಿಂಗ್ ಹೆಸರಿನ ಅಧ್ಯಯನ ಕೇಂದ್ರಗಳಿವೆ, ಸ್ಟಡಿ ಸೆಂಟರ್ಸ್. ಶಿ ಜಿನ್ಪಿಂಗ್ ಅವರ ವಿಚಾರಧಾರೆ ಕಲಿತು ಚೀನಾವನ್ನು ಬಲಗೊಳಿಸಿ ಅನ್ನೋ ಮೊಬೈಲ್ ಆ್ಯಪ್ ಕೂಡ ಇದೆ.
ಈ ಆ್ಯಪ್ನಲ್ಲಿ ಶಿ ಅವರ ವಿಚಾರಧಾರೆಗಳ ಕುರಿತು ಕ್ವಿಜ್ ಸ್ಪರ್ಧೆಗಳು ಕೂಡ ನಡೀತಾ ಇರುತ್ತೆ. ನನ್ನ ಸಿದ್ಧಾಂತ ಅತ್ಯಂತ ಸರಿ ಇದೆ, ಎಲ್ಲರೂ ಅದನ್ನು ಸ್ವೀಕರಿಸಬೇಕು ಅನ್ನೋದೇ ಶಿ ಜಿನ್ಪಿಂಗ್ ಅವರ ಸಿಂಗಲ್ ಲೈನ್ ಅಜೆಂಡಾ. ಚೀನಾದ ಶಿನ್ಜಿಯಾಂಗ್ ಅನ್ನೋ ಪ್ರಾಂತ್ಯದಲ್ಲಿ ಈಗುರ್ ಅಥವಾ ಉಯ್ಗರ್ ಅಂತೆಲ್ಲ ಬೇರೆ ಬೇರೆ ಹೆಸರಿಂದ ಕರೆಯಲಾಗುವಂಥ ಈ ಮುಸ್ಲಿಮರ ಒಂದು ಕಮ್ಯುನಿಟಿ ಇದೆ. ಇಸ್ಲಾಂ ಧರ್ಮವನ್ನು ಪಾಲಿಸುವ ಒಂದು ಭಿನ್ನ ಜನಾಂಗೀಯ ಸಮೂಹ. ಈಗುರ್ ಮುಸ್ಲಿಮರಿರುವಂಥ ಈ ಶಿನ್ಜಿಯಾಂಗ್ ಪ್ರಾಂತ್ಯ ಭಾರೀ ಪ್ರಮಾಣದ ಖನಿಜ ಸಂಪತ್ತನ್ನು ಹೊಂದಿದೆ. ಇಲ್ಲಿ ಒಂದಷ್ಟು ಪ್ರತ್ಯೇಕತಾವಾದಿ ಚಟುವಟಿಕೆಗಳು ನಡೆದಿದ್ವು. ಚೀನಾ ಸರ್ಕಾರ ಈಗಾಗಲೇ ಪ್ರತ್ಯೇಕತಾವಾದಿಗಳನ್ನು ದಮನ ಮಾಡಿದೆ. ಸಾಲದಕ್ಕೆ ಶಿ ಜಿನ್ಪಿಂಗ್ ಉಯ್ಗರ್ ಮುಸ್ಲಿಮರ ಅಥವಾ ಈಗುರ್ ಮುಸ್ಲಿಮರ ಮೆದುಳಿಗೆ ಕೈ ಹಾಕಿದ್ದಾರೆ. ಈ ಉಯ್ಗರ್ ಮುಸ್ಲಿಮರು ಇಸ್ಲಾಂ ಬದಲಿಗೆ ಇವ್ರ ಬಗ್ಗೆ ಅಧ್ಯಯನ ಮಾಡುವಂತೆ ನೋಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಏನು ಹೇಳ್ತಿದ್ದಾರೆ, ಅವರ ಮೂಲಭೂತವಾದ ಚೇಂಜ್ ಮಾಡ್ತಿದ್ದೀವಿ ಅಷ್ಟೇ, ಬದಲಾಯಿಸ್ತಾ ಇದ್ದೀವಿ ಅಷ್ಟೇ, ಇಸ್ಲಾಮಿಗೆ ನಾವು ಕೈ ಹಾಕಿಲ್ಲ ಅಂತ ಹೇಳ್ತಾರೆ. ಇಸ್ಲಾಂನ ಚೀನೀಕರಣ ಮಾಡ್ತಿದ್ದೀವಿ ಅಷ್ಟೇ ಅಂತ ಹೇಳ್ತಾರೆ. ಅಲ್ಲಿನ ಕ್ಯಾಂಪ್ಗಳಲ್ಲಿ ಲಕ್ಷ ಲಕ್ಷ ಜನರನ್ನು ಕೂಡ ಹಾಕಿ ಶಿ ಸಿದ್ಧಾಂತಗಳನ್ನು ಬೋಧಿಸಲಾಗ್ತಾ ಇದೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಶಿನ್ಜಿಯಾಂಗ್ ಪ್ರಾಂತ್ಯದಲ್ಲಿ ಒಂದಿಷ್ಟು ವರ್ಷ ಬದುಕೋ ವ್ಯಕ್ತಿ ಶಿ ಜಿನ್ಪಿಂಗ್ ಅವ್ರನ್ನ ದೇವರು ಅಂತ ನಂಬಿಡ್ತಾರೆ. ಆ ಮಟ್ಟಿಗೆ ಬ್ರೈನ್ ವಾಶ್ ಆಗ್ತಾ ಇದೆ. ಜನರ ದೈನಂದಿನ ಬದುಕಲ್ಲಿ ತಮ್ಮ ಕುರಿತು ಚರ್ಚೆ ಆಗುವಂತೆ, ಎಲ್ಲರೂ ತಮ್ಮನ್ನು ಹೊಗಳುವಂತೆ ಜಿನ್ಪಿಂಗ್ ನೋಡ್ಕೊಂಡಿದ್ದಾರೆ. ಸೇನೆಗೆ ಬಲ, ನೆರೆ ದೇಶಗಳಿಗೆ ಕಾಟ. ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯೇ ಚೀನಾ ಸೇನೆಯ ಮಹಾದಂಡನಾಯಕ ಆಗ್ತಾರೆ. ಚೀನಾದ ಪೊಲೀಸ್ ಇಲಾಖೆಯು ಇವರ ಅಡಿಯಲ್ಲೇ ಬರುತ್ತೆ. ದಶಕಗಳಿಂದ ಚೀನಾದ ದೈತ್ಯ ಸೇನೆಯನ್ನು ಜೀವಂತ ಸೇನಾ ಮ್ಯೂಸಿಯಂ ಅಂತ ವ್ಯಂಗ್ಯ ಮಾಡಲಾಗ್ತಾ ಇತ್ತು. ಯಾಕಂದರೆ ಚೀನಾ ಸೇನೆ ನಂಬರ್ನಲ್ಲಿ ದೊಡ್ಡದಾಗಿ ಕಂಡರೂ ಕೂಡ ಅದಕ್ಕೆ ಶಕ್ತಿ ಇರಲಿಲ್ಲ. ಆದರೆ ಶಿ ಜಿನ್ಪಿಂಗ್ ಚೀನಾ ಸೇನೆಯ ಹಣೆ ಬರಹವನ್ನೇ ಚೇಂಜ್ ಮಾಡಿದ್ದಾರೆ. ಸೇನೆ ಮೇಲೆ ಸಿಕ್ಕಾಪಟ್ಟೆ ದುಡ್ಡನ್ನು ಸುರಿದು ಸೇನೆಯನ್ನು ಬಲಿಷ್ಠಗೊಳಿಸಿದ್ದಾರೆ, ಆಧುನೀಕರಣಗೊಳಿಸಿದ್ದಾರೆ. ಸದ್ಯ ಚೀನಾ ನೌಕಾಪಡೆ ಅಮೆರಿಕದ ನೌಕಾಪಡೆಯನ್ನು ಮೀರಿ ಬೆಳೆದಿದೆ. ನೆಲ, ಜಲ ಮತ್ತು ಆಕಾಶ 3 ಕಡೆಯಿಂದಲೂ ಪರಮಾಣು ಸ್ಫೋಟಕಗಳನ್ನು ಹಾಕುವ ಶಕ್ತಿಯನ್ನು ಚೀನಾ ಗಳಿಸ್ಕೊಂಡಿದೆ. ಸದ್ಯ ಚೀನಾ ಬಳಿ 350 ಪರಮಾಣು ಸ್ಫೋಟಕಗಳಿವೆ. ಇವುಗಳನ್ನು 2027ಕ್ಕೆ 700ಕ್ಕೆ ತಲುಪಿಸೋಕೆ ಶಿ ಜಿನ್ಪಿಂಗ್ ಪ್ಲಾನ್ ಮಾಡಿದ್ದಾರೆ. ನೋಡೋಕೆ ಎಲ್ಲಿ ಇಟ್ಕೋತಾರೆ ಅಂತ ಗೊತ್ತಿಲ್ಲ. ಅದನ್ನು ಕಳೆದ 27 ವರ್ಷಗಳಿಂದ ಚೀನಾದ ಸೇನಾ ಬಜೆಟ್ ನಿರಂತರವಾಗಿ ಏರ್ತಾನೆ ಇದೆ. ಅಮೆರಿಕ ತನ್ನ ಸೇನೆಗೆ ಪ್ರತಿ ವರ್ಷ $801 ಬಿಲಿಯನ್ ಖರ್ಚು ಮಾಡುತ್ತೆ. 2ನೇ ಸ್ಥಾನದಲ್ಲಿರೋ ಚೀನಾ ವಾರ್ಷಿಕ $293 ಬಿಲಿಯನ್ ಖರ್ಚು ಮಾಡುತ್ತೆ. ಶಿ ಜಿನ್ಪಿಂಗ್ ಬರೋಕ್ಕೂ ಮೊದಲು ಭಾರತದ ಗಡಿಯಲ್ಲಿ ದಶಕಗಳ ಕಾಲ ಚೀನಾ ಸೇನೆ ಶಾಂತವಾಗೇ ಇತ್ತು. ಆದರೆ ಶಿ ಜಿನ್ಪಿಂಗ್ ಬಂದ ಮೇಲೆ ಗಲ್ವಾನ್ ಕಣಿವೆಯಂತಹ ದುಸ್ಸಾಹಸಕ್ಕೆ ಚೀನಾ ಸೇನೆ ಕೈ ಹಾಕ್ತಾ ಇದೆ. ತೈವಾನ್ ಮೇಲೆ ಬಲ ಪ್ರಯೋಗಿಸುವ ಆಯ್ಕೆಯನ್ನು ಬಿಟ್ಕೊಡಲ್ಲ, ನಾವು ಅಗತ್ಯ ಬಿದ್ದರೆ ಸೇನೆ ಯೂಸ್ ಮಾಡ್ತೀವಿ ತೈವಾನ್ ಮೇಲೆ ಅಂತ ಜಿನ್ಪಿಂಗ್ ಘೋಷಿಸಿ ಕೂಡ ಆಗಿದೆ. ದಕ್ಷಿಣ ಚೀನಾ ಸಮುದ್ರದಲ್ಲೂ ಕೂಡ, ಸೌತ್ ಚೈನಾ ಸಿ ಅಲ್ಲೂ ಕೂಡ ಸಣ್ಣ ಪುಟ್ಟ ದೇಶಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ. ಈ ದಬ್ಬಾಳಿಕೆಯನ್ನು ತಡೆಯೋಕೆ ಅಂತಾನೆ ಭಾರತ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಅಮೆರಿಕ ಕ್ವಾಡ್ ಕೂಟ ರಚಿಸಿಕೊಂಡು ಸುಮ್ಮನೆ ತೌಡು ಕೊಡ್ತಾ ಇದ್ದಾರೆ. ಏನು ಕೂಡ ಕೆಲಸ ಮಾಡ್ತಿಲ್ಲ ಬಹಳ ಸೀರಿಯಸ್ ಆಗಿ. ಇತ್ತೀಚಿನ ದಿನಗಳಲ್ಲಿ ಶ್ರೀಲಂಕಾದಲ್ಲೂ ಕೂಡ ಚೀನಾದ ಸೇನಾ ಚಟುವಟಿಕೆಗಳು ಜಾಸ್ತಿ ಆಗಿವೆ. ಭಾರತ ಈ ಕುರಿತು ಅಲರ್ಟ್ ಆಗಿದೆ. ಚೀನಾ ಸೇನೆಯ ಎಲ್ಲ ಆಟಗಳ ಹಿಂದೆ ಇರೋದು ಈ ಶಿ ಜಿನ್ಪಿಂಗ್ಗೆ. ಚೀನಾದ ಗತ ವೈಭವ ಮರುಕಳಿಸುವ ಹುಚ್ಚು. ಶಿ ಜಿನ್ಪಿಂಗ್ಗೆ ಚೀನಾದ ಇತಿಹಾಸದ ಬಗ್ಗೆ ಬಹಳ ಹುಚ್ಚಿದೆ. ಹುಚ್ಚಂದರೆ ಆ ಮಟ್ಟಿಗಿನ ಒಂದು ಅಭಿಮಾನ ಇದೆ. ಚೀನಾದ ಗತ ವೈಭವವನ್ನು ಮರುಕಳಿಸ್ತೀವಿ ಅಂತ ಶಿ ಜಿನ್ಪಿಂಗ್ ಆಗಾಗ ಹೇಳ್ತಾ ಇರ್ತಾರೆ. ಚೀನಾದ ಪ್ರಾಚೀನ ಸಿಲ್ಕ್ ರೋಡ್ ಅಂದರೆ ಪ್ರಾಚೀನ ಕಾಲದಲ್ಲಿ ಚೀನಾದ ರೇಷ್ಮೆ ಮಾರಾಟ ಆಗ್ತಿದ್ದ ರೂಟನ್ನು ಮತ್ತೆ ಸ್ಥಾಪಿಸುವುದು ಶಿ ಜಿನ್ಪಿಂಗ್ ಗುರಿ. ಅದಕ್ಕಾಗಿ ಶಿ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅನ್ನೋ BRI ಅನ್ನೋ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈ ಯೋಜನೆ ಮೂಲಕ ಏಷ್ಯಾ, ಯುರೋಪ್ ಮತ್ತು ಆಫ್ರಿಕಾದ 150 ದೇಶಗಳಲ್ಲಿ ಏರ್ಪೋರ್ಟ್, ಬಂದರು, ರೈಲ್ವೆ ಹಳಿ ಮತ್ತು ರೋಡ್ ನಿರ್ಮಿಸಿ ವ್ಯಾಪಾರ ಮಾರ್ಗದ ಮೇಲೆ ಕಂಟ್ರೋಲ್ ಸಾಧಿಸುವುದು ಶಿ ಜಿನ್ಪಿಂಗ್ ಕನಸು. ಶಿ ಜಿನ್ಪಿಂಗ್ ಚೀನಾ ಚುಕ್ಕಾಣಿ ಹಿಡಿದಾಗ ಚೀನಿಯರ ತಲಾ ಆದಾಯ $6,300 ಇತ್ತು. ಈಗ ಅದು $10,500 ಏರಿದೆ. $1,000 ಅಂತ ಹೇಳಿದ್ರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು 82-83 ಸಾವಿರ ರೂಪಾಯಿ ಲೆಕ್ಕ ಹಾಕಿ. ಹಾಗಾದರೆ 2021ರಲ್ಲೇ, ಒಂದು ವರ್ಷದ ಹಿಂದೆಯೇ ಚೀನಾ ನಮ್ಮ ದೇಶದಲ್ಲಿ ಕಡು ಬಡತನ ಇಲ್ಲವೇ ಇಲ್ಲ. ಈಗ ನಮ್ದೀಗ ಮಧ್ಯಮ ಆದಾಯದ ಕುಟುಂಬಗಳಿರೋ ದೇಶ, ಮಿಡಲ್ ಇನ್ಕಮ್ ಕಂಟ್ರಿ ಅಂತ ಘೋಷಿಸಿದೆ. ಚೀನಾದ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆಯಾದ 100 ವರ್ಷಕ್ಕೆ ಈ ಸಾಧನೆ ಮಾಡಿದ್ದೀವಿ ಅಂತ ಹೇಳಿದೆ. 2049ಕ್ಕೆ ಚೀನಾದಲ್ಲಿ ಕಮ್ಯುನಿಸ್ಟ್ ಆಡಳಿತ ಬಂದು 100 ವರ್ಷ ಆಗುತ್ತೆ. ಅಷ್ಟೊತ್ತಿಗೆ ಚೀನಾವನ್ನು ಶ್ರೀಮಂತ ಮತ್ತು ಶಕ್ತಿಶಾಲಿ ದೇಶ ಮಾಡ್ತೀವಿ ಅಂತ ಶಿ ಜಿನ್ಪಿಂಗ್ ಅನೌನ್ಸ್ ಮಾಡಿದ್ದಾರೆ. ಆದರೆ ಈಗ ಚೀನಾದ ಆರ್ಥಿಕ ಪ್ರಗತಿ ಮಂದಗತಿಯಲ್ಲಿದೆ. ಈ ವರ್ಷ ಜಗತ್ತಿನ 2ನೇ ಅತಿದೊಡ್ಡ ಅರ್ಥವ್ಯವಸ್ಥೆ ಚೀನಾದ GDP ವೃದ್ಧಿ ದರ ಕೇವಲ 3.3% ಇರುತ್ತೆ ಅಂತ ತಜ್ಞರು ಅಂದಾಜು ಮಾಡಿದ್ದಾರೆ. ಶಿ ಝೀರೋ ಕೋವಿಡ್ ನೀತಿ ಅಂದ್ಕೊಂಡು ಕೊರೋನಾ ಕೇಸ್ ಬಂದ ಕಡೆಗೆಲ್ಲ ಲಾಕ್ಡೌನ್ ಹೇರ್ತಿದ್ದಾರೆ. ಹೀಗಾಗಿ ಚೀನಾದ ಆರ್ಥಿಕತೆ ಕುಂಠಿತಾ ಇದೆ. ಒಟ್ಟಾರೆಯಾಗಿ ಶಿ ಜಿನ್ಪಿಂಗ್ ಆಳ್ವಿಕೆಯಲ್ಲಿ ಚೀನಾ ಬೆಳೀತಾ ಇದೆ.
ನೆರೆಹೊರೆ ದೇಶಗಳ ಪಾಲಿಗೆ ಮಾತ್ರ ಭೂತ ಆಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಶಿ ಜಿನ್ಪಿಂಗ್ರ ಆಡಳಿತ ಚೀನಿಯರ ಬಾಯಿಯನ್ನು ಕೂಡ ಹೊಲಿದುಬಿಟ್ಟಿದೆ. ಯಾರೂ ಟೀಕೆ ಮಾಡೋ ಹಾಗಿಲ್ಲ. ಸ್ವಾತಂತ್ರ್ಯವೇ ಇಲ್ಲ ಅಂದರೆ ಎಷ್ಟು ಸಂಪತ್ತಿದ್ರೇನು ಅಂತ ಚೀನಿಯರು ಪೇಚಾಡ್ತಾ ಸುಮ್ಮನೆ ಹಲ್ಲು ಕಚ್ಕೊಂಡು ಶಿ ಸರ್ವಾಧಿಕಾರದಲ್ಲಿ ಬದುಕ್ತಾ ಇದ್ದಾರೆ. ಇದು ಸಂಬಂಧಪಟ್ಟಾಗೆ ಒಂದು ಜೋಕ್, ಒಂದು ಚೀನಾಗೆ ಕಾಲೆಳೆಯೋ ಒಂದು ಜೋಕ್ ನಮ್ಮ ಚೈಲ್ಡ್ಹುಡ್ಡಲ್ಲೂ ಕೂಡ ನಾವು ಕೇಳ್ತಾ ಇದ್ವಿ. ಭಾರತ ಮತ್ತು ಚೀನಾ ಗಡಿಯಲ್ಲಿ ಒಂದು ನಾಯಿ ಈ ಕಡೆ ಸೈಡಿಂದ ಆ ಕಡೆಗೆ ಹೋಗ್ತಾ ಇತ್ತಂತೆ. ಆವಾಗ ಆ ಕಡೆಯಿಂದ ಒಂದು ನಾಯಿ ಅಲ್ಲಿ ಹೋಗಬೇಡ ಬಾ ವಾಪಸ್ ನಿಮ್ಮ ದೇಶಕ್ಕೆ ಹೋಗೋಣ ಅಂತ ಆ ಕಡೆಯಿಂದ ಓಡಿ ಬರ್ತಾ ಇತ್ತಂತೆ. ಏನಕ್ಕೆ ಏನಾಯಿತು ಅಂತ ಕೇಳಿದ್ದಕ್ಕೆ ಭಾರತದ ನಾಯಿ ಕೇಳ್ತಂತೆ, ಏನು ಸಮಸ್ಯೆ ಆಯಿತು, ಅಲ್ಲಿಂದ ವಾಪಸ್ ಬರ್ತಿದೆಯಲ್ಲ, ನಾನು ನೋಡ್ರೆ ಅಲ್ಲಿಗೆ ಬರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತ ಹೇಳುತ್ತಂತೆ ಭಾರತದ ನಾಯಿ. ಆಗ ಅಲ್ಲಿ ಚೀನಾ ನಾಯಿ ಹೇಳುತ್ತಂತೆ, ಅಲ್ಲಿ ಬಹಳ ಕಷ್ಟ ಆಗ್ತಿದೆ, ನಿಮ್ಗೆ ಗೊತ್ತಾಗ್ತಿಲ್ಲ, ವಾಪಸ್ ಹೋಗು ಅಂತ. ನಿಲ್ಲಿ ಹೇಳಿ, ಏನು ಸಮಸ್ಯೆ ಆಯಿತು ಹೇಳು ಅಂತ ಕೇಳಿದ್ದಕ್ಕೆ ನಿಮ್ಗೆ ಗೊತ್ತಾಗಲ್ಲ, ಇನ್ನು ವಾಪಸ್ ಹೋಗೋಣ, ಇಂಡಿಯಾಗೆ ಹೋಗೋಣ ಬಾ ಅಂತ ಚೀನಾ ನಾಯಿ ಹೇಳುತ್ತಂತೆ. ಅದಕ್ಕೆ ಈ ಭಾರತದ ನಾಯಿ ಹೇಳುತ್ತಂತೆ, ಇಲ್ಲ ಹೇಳಿ ಕರೆಕ್ಟಾಗಿ, ಏನಕ್ಕೆ ನೀವು ಬರ್ತಾ ಇದ್ದೀರಾ, ಇಲ್ಲಿ ನೋಡ್ರಿ ತಿನ್ನಕ್ಕನ್ನ ಇಲ್ಲ, ನೋಡಿ ನಾನು ಎಲ್ಲಬೆಲ್ಲ ಮೇಲೆ ಬಂದಿದೆ, ಅದಕ್ಕೆ ನಾನು ಚೀನಾಗೆ ಬಂದು ಬದುಕೋಣ ಅಂತ ಅಂದ್ಕೊಂಡಿದ್ದೀನಿ, ಗಡಿ ದಾಡ್ತಾ ಇದ್ದೀನಿ ಅಂತ ಹೇಳಿ ಭಾರತದ ನಾಯಿ ಹೇಳುತ್ತಂತೆ. ಆಗ ಚೀನಾ ನಾಯಿ ಹೇಳುತ್ತಂತೆ, ನಾನು ಅನ್ನ ಇಲ್ಲದೆ ಸತ್ರೂ ಕೂಡ ಪರವಾಗಿಲ್ಲ, ಅಲ್ಲಿ ಸ್ವಾತಂತ್ರ್ಯ ಇಲ್ಲ, ಅದಕ್ಕೋಸ್ಕರ ನಾನು ಇಂಡಿಯಾಗೆ ಹೋಗ್ತಾ ಇದ್ದೀನಿ, ನೀನು ಬೇಕಾದ್ರೆ ಹೋಗಿ ಸಾಯಿ ಚೀನಾಗೆ ಅಂತ ಇಂಡಿಯಾಗೆ ಬರುತ್ತಂತೆ. ಅದು ಸುಮ್ಮನೆ ನಮ್ಮ ಭಾರತೀಯರ ರಾಷ್ಟ್ರಭಕ್ತಿಗೆ ನಾವು ಈ ರೀತಿ ಇದನ್ನು ಕ್ರಿಯೇಟ್ ಮಾಡ್ಕೊಂಡಿರ್ಬೋದು ಜೋಕ್. ಬಟ್ ಚೈಲ್ಡ್ಹುಡ್ಡಲ್ಲಿ ನಮಗಿದನ್ನು ಮನೇಲೆಲ್ಲ ಹೇಳ್ತಾ ಇದ್ರು, ಚೀನಾದಲ್ಲಿ ಹಂಗಂತೆ ಹಿಂಗಂತೆ ಅಂತ ಹೇಳ್ಬೇಕಾದ್ರೆ ಈ ರೀತಿ ಎಕ್ಸಾಂಪಲ್ಸ್ ಕೊಡ್ತಾ ಇದ್ರು. ಅದೊಂದ್ಸಲ ನೆನಪಾಯಿತು ಅಷ್ಟೇ. ಯಾರು ಅಫೆಂಡ್ ಆಗಬೇಡಿ, ಇಲ್ಲಿ ಯಾರು ಮನುಷ್ಯರಿಗೆ ನಾಯಿಗಳು ಅಂತ ಹೇಳಿಲ್ಲ. ಈ ವರದಿಯ ಕನ್ಕ್ಲೂಷನ್ ಕೊಡೋ ಟೈಮ್ನಲ್ಲಿ, ಆ ಸಿನಾರಿಯೋ ನಿಮಗೆ ಹೇಳೋ ಟೈಮ್ನಲ್ಲಿ ಚೈಲ್ಡ್ಹುಡ್ಡಲ್ಲಿ ಕೇಳಿದಂಥ ಈ ಮಾತುಗಳು ನೆನಪಾದವು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.